ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎಂಬ ಬಿಳಿಯಾನೆ ನಿರ್ಲಕ್ಷ್ಯ ಕಳೆದ ಹಲವು ವರ್ಷಗಳಿಂದ ಮುಂದುವರೆದಿದ್ದು, ಇದು ಚಿಕ್ಕಬಳ್ಳಾಪುರ ನಾಗರಿಕರ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಿಂದಾಗಿ ಚರಂಡಿಗಳನ್ನು ಅಗೆದು ಹಾಳು ಮಾಡಲಾಗಿದ್ದು, ಇದರಿಂದ ತಗ್ಗು ಪ್ರದೇಶದ ಮನೆಗಳಿಗೆ ಮಳೆ ನೀರು ನುಗ್ತಿದೆ. ವೀಕ್ಷಕರೇ, ಇಲ್ಲೊಮ್ಮೆ ನೋಡಿ, ಹೀಗೆ ಅಗೆದು ಹಾಳು ಮಾಡಿ ವರ್ಷಗಳೇ ಕಳೆದಿದೆ. ಹೆದ್ದಾರಿ ಅಗಲೀಕರಣ ಮಾಡ್ತೀವಿ, ರಾಜ್ಯದಲ್ಲಿ ಮಾದರಿ ರಸ್ತೆ ಮಾಡ್ತೀವಿ ಅಂತೆಲ್ಲ ಬಣ್ಣ ಬಣ್ಣದ ಮಾತುಗಳನ್ನಾಡಿದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಚಿಕ್ಕಬಳ್ಳಾಪುರದ ಎಂಜಿ ರಸ್ತೆಯನ್ನ ಅಗೆದು ಹಾಳು ಮಾಡಿ ವರ್ಷಗಳೇ ಕಳೆದಿದೆ. ಆದರೆ ಈವರೆಗೂ ಇವರಿಂದ ವಿದ್ಯುತ್ ಕಂಬಗಳನ್ನು ನೆಟ್ಟಗೆ ನೆಡಲು ಸಾಧ್ಯವಾಗಿಲ್ಲ. ಚರಂಡಿ ಕಾಮಗಾರಿ ಮುಗಿಸುವ ಕೆಲಸವಾಗಿಲ್ಲ. ಇನ್ನು ಯಾವಾಗ ಇವರು ರಸ್ತೆ ಕಾಮಗಾರಿ ಪೂರ್ಣಗೊಳಿಸಲಿದ್ದಾರೆ ಅನ್ನೋದು ಆ ದೇವರಿಗೆ ಪ್ರೀತಿ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಹಾದು ಹೋಗಿರುವ ಎಂಜಿ ರಸ್ತೆ ರಾಷ್ಟ್ರೀಯ ಹೆದ್ದಾರಿ 234 ಆಗಿದ್ದು, ಈ ರಸ್ತೆ ಕಾಮಗಾರಿ ಕಳೆದ ಹಲವು ವರ್ಷಗಳಿಂದ ನಡೀತಲೇ ಇದೆ. ಈ ಹೆದ್ದಾರಿ ಪ್ರಾಧಿಕಾರದ ನಿರ್ಲಕ್ಷ್ಯದಿಂದಾಗಿ ಚಿಕ್ಕಬಳ್ಳಾಪುರ ನಾಗರಿಕರು ತೀವ್ರ ಸಮಸ್ಯೆ ಎದುರಿಸ್ತಾ ಇದ್ದು, ಪ್ರತಿನಿತ್ಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಶಾಪ ಹಾಕುವಂತಾಗ್ತಿದೆ. 2025 ಮಾರ್ಚ್ ವೇಳೆಗೆ ರಸ್ತೆ ಕಾಮಗಾರಿ ಪೂರ್ಣಗೊಳಿಸುವುದಾಗಿ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಕೊಚ್ಚಿಕೊಂಡಿದ್ರು. ಆದರೆ ಇದೀಗ ಅಕ್ಟೋಬರ್ ಆರಂಭವಾಗಿದ್ರೂ ಕಾಮಗಾರಿ ಆರಂಭ ಆಗಿಲ್ಲ. ಎಂಜಿ ರಸ್ತೆಯ ಎರಡೂ ಬದಿಯಲ್ಲಿರುವ ಚರಂಡಿ ಕಾಮಗಾರಿ ಪೂರ್ಣಗೊಳಿಸಲು ಈ ಹೆದ್ದಾರಿ ಪ್ರಾಧಿಕಾರಕ್ಕೆ ಸಾಧ್ಯವಾಗಿಲ್ಲ. ಇದರಿಂದಾಗಿ ನಗರದ ತಗ್ಗು ಪ್ರದೇಶಗಳಾದ ದರ್ಗಾ ಮೊಹಲ್ಲಾ, ವೇಣುಗೋಪಾಲ ಸ್ವಾಮಿ ದೇವಾಲಯ ಪ್ರದೇಶ ಸೇರಿದಂತೆ ಇತರ ತಗ್ಗು ಪ್ರದೇಶಗಳ ಮನೆಗಳಿಗೆ ಮಳೆ ಬಂದರೆ ನೀರು ನುಗ್ತಿದೆ. ಜನರ ಈ ಸಂಕಷ್ಟಗಳಿಗೂ ತಮಗೂ ಸಂಬಂಧವೇ ಇಲ್ಲ ಅನ್ನುವಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ವರ್ತಿಸುತ್ತಿದೆ. ರಾತ್ರಿ ಧಾರಾಕಾರ ಮಳೆ ಸುರಿದಿದ್ದು, ಈ ಮಳೆಯಿಂದಾಗಿ ದರ್ಗಾ ಮೊಹಲ್ಲಾ ಸೇರಿದಂತೆ ತಗ್ಗು ಪ್ರದೇಶದ ಮನೆಗಳಿಗೆ ಚರಂಡಿ ಮಿಶ್ರಿತ ಮಳೆ ನೀರು ನುಗ್ಗಿದೆ. ಇದರಿಂದಾಗಿ ನಾಗರಿಕರು ತೀವ್ರ ಸಂಕಷ್ಟ ಎದುರಿಸಿದ್ದು, ಹೆದ್ದಾರಿ ಪ್ರಾಧಿಕಾರಕ್ಕೆ ಶಾಪ ಹಾಕಿದ್ದಾರೆ. ಇದರಿಂದಾಗಿ ನಗರಸಭಾ ಉಪಾಧ್ಯಕ್ಷ ನಾಗರಾಜ್ ಸೇರಿದಂತೆ ಇತರರು ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾದ ಪ್ರದೇಶಗಳಿಗೆ ಎಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಮೊಬೈಲ್ ಮೂಲಕವೇ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಶೀಘ್ರದಲ್ಲಿಯೇ ಚರಂಡಿ ಕಾಮಗಾರಿ ಮುಗಿಸಿಕೊಡುವ ಭರವಸೆಯನ್ನ ಎಂದಿನಂತೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ನೀಡಿದ್ದು, ನಾಗರಿಕರು ಇನ್ನೆಷ್ಟು ದಿನ ಈ ಸಮಸ್ಯೆ ಎದುರಿಸಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ನೀಡೋರೇ ಇಲ್ಲವಾಗಿದ್ದಾರೆ. ರಾತ್ರಿ ಮಳೆಯಿಂದಾಗಿ ಆದ ಸಮಸ್ಯೆಗಳ ಬಗ್ಗೆ ನಗರಸಭಾ ಉಪಾಧ್ಯಕ್ಷರ ಮಾತಿನಲ್ಲೇ ಕೇಳಿ. ನಮಸ್ಕಾರ. ಚಿಕ್ಕಬಳ್ಳಾಪುರ ನಗರದಲ್ಲಿ ರಾತ್ರಿ ಬಿದ್ದ ಧಾರಾಕಾರ ಮಳೆಗೆ ಬಹಳಷ್ಟು ವಾರ್ಡ್ಗಳಲ್ಲಿ ರಸ್ತೆಗಳ ಮೇಲೆ ನೀರು ಹರಿದು ಬಹಳಷ್ಟು ಸಮಸ್ಯೆ ನಾಗರಿಕರಿಗೆ ತೊಂದರೆ ಆಗಿದೆ. ಯಾಕೆ ಈ ರೀತಿ ಆಗಿದೆ ಅಂಥೇಳಿ ನಾವು ಕೂಡ ಬೆಳಗಿನ ಜಾವ ರೌಂಡ್ಸ್ ಹೋದಾಗ ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಹತ್ರ ಏನು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೀತಾ ಇದೆ, ಅಲ್ಲಿ ಚರಂಡಿ ಕಾಮಗಾರಿ ನಿಲ್ಲಿಸಿದ್ದಾರೆ. ನಾನು ಕೂಡಲೇ ಅವ್ರಿಗೆ ಫೋನ್ ಮಾಡಿದೆ, ಯಾಕೆ ಈ ರೀತಿ ಕಾಮಗಾರಿ ನಿಲ್ಲಿಸಿದ್ದೀರಲ್ಲ, ನೀವು ಇವತ್ತು ಕಾಮಗಾರಿ ನಿಲ್ಲಿಸಿರೋದ್ರಿಂದ ನಮಗೆ ಭಾಳಷ್ಟು ವಾರ್ಡ್ಗಳಲ್ಲಿ ಮನೆಗಳಿಗೆ ನೀರು ನುಗ್ಗುವಂಥದ್ದು ಆಗ್ತಾ ಇದೆ, ಕೂಡಲೇ ಇದನ್ನು ಕಾಮಗಾರಿ ಬೇಗ ಮಾಡಿಕೊಡಿ ಅಂತ ಹೇಳಿದಾಗ ಅವರು ನಾಳೆಯಿಂದನೇ ಕೆಲಸ ಅವ್ರನ್ನ ಬಿಟ್ಟು 3-4 ದಿನದಲ್ಲಿ ಕೆಲಸ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ರಸ್ತೆ ಕಾಮಗಾರಿ ಕೂಡ ಭಾಳ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಆದಷ್ಟು ಬೇಗ ಕೆಲಸ ಮಾಡಿಸ್ಕೊಟ್ರೆ ಇಲ್ಲಿನ ನಾಗರಿಕರಿಗೆ ತೊಂದರೆ ಎದುರಿಸುವಂಥ ತಪ್ಪುತ್ತೆ ಅಂತೇಳಿ ಕೂಡ ನಾನು ಆ ಸೈಟ್ ಇಂಜಿನಿಯರ್ ಮ್ಯಾನೇಜರ್ ಅವ್ರನ್ನ ಯಾರವರು ಮನೋಜನ್ ಅವ್ರ ಹತ್ರ ಮಾತಾಡಿದ್ದೀನಿ. ಅದೇ ರೀತಿ ನಾವು ವಾಪ್ಸಂದ್ರ ಮತ್ತು ಗೂಡ್ಲ್ ಮಾರ್ಕೆಟು, ದರ್ಗಾ ಮೊಹಲ್ಲಾ, ಪ್ರಶಾಂತ್ ನಗರದಲ್ಲಿ ವೀಕ್ಷಣೆಗೆ ಅಂತೇಳಿ ಹೋಗಿ ಭಾಳಷ್ಟು ಸಮಸ್ಯೆಗಳನ್ನು ನಗರಸಭೆ ಸಿಬ್ಬಂದಿ ಮತ್ತು ಸಂಬಂಧಪಟ್ಟವ್ರನ್ನ ಕರೆಸಿ ಒಂದು ಸ್ವಚ್ಛತಾ ಕಾರ್ಯ ಮತ್ತು ಏನು ದುರಸ್ತಿ ಕಾರ್ಯ ಏನಿತ್ತು ಅದನ್ನು ಕೂಡಲೇ ಮಾಡಿಕೊಡೋ ಅಂಥದ್ದನ್ನು ಮಾಡಿದ್ದೀವಿ ಕೂಡ. ಒಟ್ಟಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ನಗರ ವ್ಯಾಪ್ತಿಯಲ್ಲಿ ರಸ್ತೆ ಕಾಮಗಾರಿ ವಿಳಂಬವಾಗಿದ್ದು, ಈ ರಸ್ತೆ ಕಾಮಗಾರಿ ಮುಗಿಯದೆ ತಗ್ಗು ಪ್ರದೇಶಗಳ ಜನರ ಸಮಸ್ಯೆಗೆ ಪರಿಹಾರ ಇಲ್ಲದಂತಾಗಿದೆ. ಈಗಲಾದರೂ ಹೆದ್ದಾರಿ ಪ್ರಾಧಿಕಾರ ಸಮರ್ಪಕ ಕೆಲಸ ಮಾಡಲು ಮುಂದಾಗಲಿದೆಯಾ? ಕಾದು ನೋಡಬೇಕಿದೆ. ಮರಸನಹಳ್ಳಿ ನಾರಾಯಣಸ್ವಾಮಿ, ರಾಯಲ್ಸ್ ಕನ್ನಡ.